ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ, ಕೆನರಾ ಇ ವಿಷನ್ ಎಜುಕೇಷನ್ ಸಂಸ್ಥೆಯ ಒಂದು ಸುಂದರ ಸಂಪ್ರದಾಯ ಗಣೇಶೋತ್ಸವವನ್ನು ನೋಡೋಣ, ಕಣ್ತುಂಬಿಕೊಳ್ಳೋಣ, ಸಂಭ್ರಮಿಸೋಣ, ಖುಷಿ ಪಡೋಣ. ಸುಂದರ ನಾರಿಯರ ಚಂದದ ಹೂಗಳ ನಡುವೆ ಅಂದದ ಗಣೇಶ ಬರುವಾಗ ಸಂಭ್ರಮದ ನಗುವಿನ ಕಡಲಲ್ಲಿ ತೇಲುತ್ತಿಯದು ನಮ್ಮ ಕೆನರಾ ಇ ವಿಷನ್ ಸಂಸ್ಥೆ. ನೋಡಿ ಮಾರಾಯರೆ, ಎಷ್ಟು ಚೆಂದ ಸಂಪ್ರದಾಯ ಉಡುಗೆಗಳನ್ನುಟ್ಟು ಎಲ್ಲ ವಿದ್ಯಾರ್ಥಿಗಳು ಸಂಭ್ರಮಿಸೋದು. ವಾರೇ ವಾಹ್, ಎಷ್ಟು ಖುಷಿಯಾಗತ್ತೆ ನೋಡೋದಕ್ಕೆ. ನಾನು ಹಾಗೆ ನನ್ನ ಕ್ಯಾಮ್ರಾವನ್ನು ತೆಗೆದುಕೊಂಡು ಎಲ್ಲರಿಗೂ ಫೋಕಸ್ ಮಾಡ್ತಾ ಹೋಗ್ತಾಯಿದ್ದೆ. ಎಲ್ಲರೂ ಕೂಡ ಕ್ಯಾಮ್ರಾ ಕಡೆನೇ ನೋಡ್ತಾಯಿದ್ರು, ಸಂಭ್ರಮಿಸ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ಹಾಯ್ ಹೋಯ್ ಸಾರ್ 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 ಅಂತ ಹೇಳ್ತಾಯಿದ್ರು. ಅದೇ ನೋಡಿ 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 ಅವರೆಲ್ಲರ ಗಮನ ಗಣೇಶನ ಕಡೆಯಿಂದ ಗಣೇಶನ ಜೊತೆಗೆ ಗಣೇಶನ ಕುರಿತು ಇದ್ದಂತೆ, ಜೊತೆಗೆ ಈ ಕ್ಯಾಮ್ರಾ ಕಡೆಯೂ ಇತ್ತು. ಅಷ್ಟು ಖುಷಿ ಪಡ್ತಾಯಿದ್ರು. ನಮ್ಮ ವಿದ್ಯಾರ್ಥಿಗಳಂದ್ರೇ ಹಾಗೆ, ಎಲ್ಲದನ್ನ ಖುಷಿಯಾಗಿ ಎಂಜಾಯ್ ಆಗಿ ತೆಗೆದುಕೊಂಡು ಹೋಗುವಂಥವ್ರು. ಇವರು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು. ಎಲ್ಲ ಮಕ್ಕಳು ಕೂಡ ಕ್ಯಾಮ್ರಾ ಕಡೆನೇ ನೋಡ್ತಾಯಿದ್ರು. ಜೊತೆಗೆ ಗಣೇಶನ ಆಗಮನದ ಒಂದು ಸುಂದರ ಹಂತದ ಕಡೆಗೂ ಕೂಡ ಅವರೆಲ್ಲರ ಗಮನ ಇತ್ತು. ಎಲ್ಲರೂ ಕ್ಯಾಮ್ರಾಗೆ ಟಾಟಾ ಬಾಯ್ ಬಾಯ್ ಅಂತ ಮಾಡ್ತಾಯಿದ್ರು. ಆದರೆ ಬಾಯ್ ಮಾಡಿ ಕಳಿಸ್ತಾ ಇದ್ದಿದ್ದಿಲ್ಲ, ತುಂಬ ಖುಷಿಯಿಂದ ನೋಡ್ತಾಯಿದ್ರು. ಒಂಥರ ಅವರಲ್ಲಿ ಏನೋ ಒಂಥರ ಅಗಾಧತೆ, ಖುಷಿ, ಏನೋ ಸಂತೋಷ, ಸಂಭ್ರಮ. ಒಂದು ಕಡೆ ನಾವು ಸರ್ ನಮ್ಮನ್ನು ಶೂಟ್ ಮಾಡ್ತಾಯಿದ್ದಾರೆ, ಒಂಥರ ಏನೋ ವಿಚಿತ್ರ ಅಭಿವ್ಯಕ್ತ ಮನೋಭಾವ ಅವರಲ್ಲಿ. ಹಾಗೆಯೇ ನಮ್ಮ ಇಂಗ್ಲೀಷ್ ಪ್ರಾಧ್ಯಾಪಕರು ಅವರು ಕೂಡ ಒಂದು ತಮ್ಮ ಮೊಬೈಲಲ್ಲೇ ಶೂಟ್ ಮಾಡ್ಕೋತಾ ಇದ್ದರು. ಇವರು ನಮ್ಮ ಸಂಸ್ಥೆಯ ಮೇನ್ ಸೆಕ್ಯೂರಿಟಿ ಸೂಪರ್ವೈಸರ್ ಅಂತ ಪ್ರಕಾಶ್ ಅಂತ, ತುಂಬ ಒಳ್ಳೆಯ ವ್ಯಕ್ತಿ. ಹಾಗೆ ನಮ್ಮ ಮಕ್ಕಳೆಲ್ಲ ಒಂದು ಅವ್ರದ್ದೇ ಬ್ರ್ಯಾಂಡೆಡ್ ಟಿ ಶರ್ಟ್, ಏನೇ ಮಾಡಿದರೂ ಒಂದು ಒಗ್ಗಟ್ಟಿದೆ, ಖುಷಿ ಇದೆ, ಒಗ್ಗಟ್ಟಿಂದ ಸಂತೋಷದಿಂದ ಮಾಡ್ತಾರೆ. ಎಲ್ಲ ಅವ್ರದ್ದೇ ಬ್ರ್ಯಾಂಡೆಡಲ್ಲಿ ದೋಸ್ತಿ ಅಂತ ಒಂದು ಲೇಬಲ್ ಅಂಟಿಸ್ಕೊಂಡು ಭಾರಿ ಸೂಪರಾಗಿರ್ತಕ್ಕಂಥ ಟಿ ಶರ್ಟ್ ಧರಿಸ್ಕೊಂಡಿದ್ರು. ಇವರು ನಮ್ಮ ಸಂಸ್ಥೆಯ ಮತ್ತೋರ್ವ ಟ್ರಸ್ಟಿ, ಅವರ ಕುಟುಂಬ. ಈ ನಮ್ಮ ಸಂಪ್ರದಾಯ ಗಣೇಶನನ್ನು ಸ್ವಾಗತ ಮಾಡೋದಕ್ಕೆ ನಾವು ಮತ್ತು ಮೇಳಗಳನ್ನು ದರ್ಶಿಸಿದ್ವಿ. ನಾನು ಹೇಳಿದೆ ನಿಮಗೆ, ನಾವು ಭಾರತೀಯ ಸಂಪ್ರದಾಯ, ಭಾರತೀಯ ಪದ್ಧತಿ, ಹಿಂದೂ ಪದ್ಧತಿಯ ಆಧಾರದ ಮೇಲೆ ಗಣೇಶನ ನಾವು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ಸ್ತ್ರೀ ಸಿಬ್ಬಂದಿ, ವಿದ್ಯಾರ್ಥಿನಿಯರು ಸಾರಿಯನ್ನು ಹುಟ್ಟು ಒಂದು ತುಂಬ ಹೃದಯದ ಎಂದು ಹೇಳಬೇಕು ಅಂತಂದರೆ ಮನಸ್ಸು ತುಂಬಿ ಬರ್ತಾಯಿತ್ತು. ಅಷ್ಟು ಖುಷಿಯಾಗುವಂಥ ಸಂದರ್ಭ, ಅಷ್ಟು ನಗುವಿನ ಸಂದರ್ಭ, ಅಷ್ಟು ಸಂತೋಷದ ಸಂದರ್ಭ, ಎಲ್ಲರಲ್ಲಿ ಉತ್ಸಾಹದ ಸಂದರ್ಭ. ಕೋಲಾಟ, ಹೆಜ್ಜೆ ಕುಣಿತ, ಲೇಜಿಮ್, ಹಾಡಿಗೆ ತಕ್ಕಂತೆ, ಸಂಗೀತಕ್ಕೆ ತಕ್ಕಂತೆ ಮಕ್ಕಳು ಕೋಲಾಟವನ್ನು ಹಾಕ್ತಾಯಿದ್ರು, ಲೇಜಿಮ್ ಮಾಡ್ತಾಯಿದ್ರು. ಹುಡುಗಿಯರು ಕೋಲಾಟ ಆಡ್ತಿದ್ರೆ ಹುಡುಗರು ಲೇಜಿಮ್ ಮಾಡ್ತಾಯಿದ್ರು. ಒಂದು ಕಡೆ ಕುಣಿತ, ಒಂದು ಕಡೆ ತುಂಬ ಉತ್ಸಾಹ ತುಂಬಿಕೊಂಡಿತ್ತು ನಮ್ಮ ಗಣೇಶನ ಆಗಮನದ ಸಂದರ್ಭದಲ್ಲಿ. ಅದಕ್ಕೆ ಪ್ರೋತ್ಸಾಹಿಸೋದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗವೂ ಕೂಡ ಅಲ್ಲಿ ಸಂತೋಷದಿಂದ, ಕಾತರತೆಯಿಂದ ನಿಂತಿದ್ದರು, ಪ್ರೋತ್ಸಾಹಿಸ್ತಾಯಿದ್ರು.
ರೋಡಲ್ಲಿ ಬರಬೇಕಾದಾಗ ವೆಹಿಕಲ್ಗಳ ಹಾವಳಿ ಏನು ಮಾಡೋಕ್ಕಾಗಲ್ಲ. ವೆಹಿಕಲ್ಗಳು ಬರ್ತಾಯಿದ್ವು ಹೋಗ್ತಾಯಿದ್ವು. ಒಂದು ಸೈಡಿಂದ ನಾವು ಬರಬೇಕಾಗಿತ್ತು. ಮಕ್ಕಳನ್ನು ಕರ್ಕೊಂಬರೋದು, ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಕರ್ಕೊಂಬರೋದು ತುಂಬ ಸಾಹಸ ಆಗ್ತಿತ್ತು. ಗಜಮುಖ ನಮ್ಮ ಸಂಸ್ಥೆಗೆ ಆಗಮಿಸ್ತಾ ಇದ್ದ ಲೇಸಿಂಗ್, ಕೋಲಾಟ, ಎಲ್ಲ ಸುಂದರ ನೃತ್ಯಗಳ ಮಧ್ಯೆ ಇವರು ನಮ್ಮ ಫಿಸಿಕಲ್ ಡೈರೆಕ್ಟರ್ ಲಕ್ಷ್ಮಣ್ ಕದಮ್ ಅಂತ ತುಂಬ ಸ್ನೇಹಪೂರ್ವಕ ಜೀವಿ. ಮಕ್ಕಳಿಗೆ ಕಲಿಸೋದ್ರಲ್ಲಿ ಯಾವತ್ತೂ ಬೇಜಾರು ಮಾಡ್ಕೊಂಡವರಲ್ಲ, ಸಿಟ್ಟು ಮಾಡ್ಕೊಂಡವರಲ್ಲ. ತುಂಬ ತಾಳ್ಮೆ ಇರತಕ್ಕಂಥ ವ್ಯಕ್ತಿ. ಹೊಗಳಿಕೆ ಅಲ್ಲ, ಇರೋ ವಿಷಯನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇವರು ನಮ್ಮ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರು ಪ್ರಕಾಶ್ ನಾಯಕ್ ಅಂತ. ಇವರು ರೆಡ್ಡಿ ಸರು, ಇಲ್ಲಿದಾರಲ್ಲ ಇವರು ರೆಡ್ಡಿ ಸರು. ಇವರು ಎಲ್ಲ ಟ್ರಸ್ಟಿಗಳು, ಪೂರ್ಣಾನಂದ್ ಸರು, ಎಲ್ಲರೂ ಕೂಡ ದಿನೇಶ್ ಸರು, ಕೃಷ್ಣರೆಡ್ಡಿ ಉಪಾಧ್ಯಕ್ಷರು, ಪ್ರತಿಯೊಬ್ಬ ಟ್ರಸ್ಟಿಗಳು ಅಲ್ಲಿ ಆಗಮಿಸಿದ್ರು ಮತ್ತು ಎಲ್ಲರೂ ಯಾವುದು ಅಹಂ ಇಲ್ಲದೆ ಎಲ್ಲರೂ ಪಾಲ್ಗೊಂಡಿದ್ದರು. ಅದು ತುಂಬ ಖುಷಿಯಾಗತ್ತಲ್ಲಿ ನೋಡೋದಕ್ಕೆ. ಎಲ್ಲ ಮಕ್ಕಳ ಜೊತೆ ಬೆರೆತು ತುಂಬ ಸಿಂಪಲ್ಲಾಗಿ ಸಾಂಪ್ರದಾಯಿಕ ಉಡುಗೆಯನ್ನು ಉಟ್ಟು ಅಲ್ಲಿ ನೆರವೇರಿದರು. ಇವರು ಇಲ್ಲಿ ಬರ್ತಾ ಇದ್ದಾರಲ್ಲ, ಇವರು ಗುರು ಸರ್ ಅಂತ, ನಮ್ಮ ಕೇಂದ್ರ ಈ ವಿಷನ್ನ ಸೂಪರ್ವೈಸರ್. ಆತ್ಮೀಯ ವೀಕ್ಷಕರೇ, ತಾವೆಲ್ಲ ವಿಡಿಯೋನ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ, ಖುಷಿ ಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.